ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಮುಗಬಾಳದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾವು ಹೊಸಕೋಟೆಯಿಂದ ಹೊರಟ್ವಿ. ಹೊಸಕೋಟೆಯಿಂದ ಕೋಲಾರ ಹೈವೇ. ಹೊಸಕೋಟೆಯಿಂದ ಕೇವಲ 13ರಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಮುಗಬಾಳ ಅಂತ ಹೇಳೋ ಗ್ರಾಮದಲ್ಲಿದೆ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಅದು 3,000ಕ್ಕೂ ಹೆಚ್ಚು ಮನೆಗಳಿಗೆ ಮನೆ ದೇವರಾಗಿ ಸಹ ಇದೆ. ತುಂಬ ಪ್ರತೀತಿ ಇದೆ, ಪುರಾತನ ಕಾಲದ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇದ್ದೀವಿ ಕೋಲಾರ ಹೈವೇ. ಇದು ಬಂದು ಚೆನ್ನೈ ಸೂಪರ್ ಎಕ್ಸ್ಪ್ರೆಸ್ ಹೈವೇ. ಓಕೆ, ಬ್ಯಾಂಗ್ಳೂರಿಂದ ಚೆನ್ನೈಗೆ ಜಸ್ಟ್ 2.5 ಅವರಲ್ಲಿ ಹೋಗ್ಬೋದು. 2025 ಮೇ ಜೂನಲ್ಲಿ ಕ್ಲಿಯರ್ ಆಗುತ್ತೆ ಪ್ರಾಜೆಕ್ಟ್. ಆಲ್ರೆಡಿ ಈಗ ಹೊಸಕೋಟೆ ಟು ದಾವಸ್ಪೇಟೆ ರೆಡಿ ಆಗಿದೆ. ಫ್ರೆಂಡ್ಸ್, ನಾವು ಹೊರಟಿದ್ದು ಮಧ್ಯಾಹ್ನ 12ವರೆಗೆ ಹೊಸಕೋಟೆ ಬಿಟ್ವಿ. ಜಸ್ಟ್ 15 ಮಿನಿಟ್ಸ್ ಹೋಗ್ಬೋದು. ನೋಡಿ, ಆಲ್ರೆಡಿ ರೀಚ್ ಆದ್ವಿ ಮುಗಬಾಳ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ. ಫಸ್ಟ್ ಹೋಗ್ತಾ ಲೆಫ್ಟಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದು ಬಂದು ಮುಗಬಾಳ ಮತ್ತು ಪಕ್ಕದಲ್ಲಿ ಕೆಮ್ಮಿಡ್ಗನಹಳ್ಳಿ ಅಂತ ಹೇಳಿ ಊರಿದೆ. ಎರಡರ ನಡುವೆ ಕೆರೆ ಇದೆ. ಆ ಕೆರೆ ದಂಡೆ ಮೇಲೆ ದೇವಸ್ಥಾನ ಇರೋದು. ಇದು ಸುಪ್ರಸಿದ್ಧ ಪುರಾತನ ದೇವಸ್ಥಾನ. ಹಳೆಕಾಲ ದೇವಸ್ಥಾನ ಇತ್ತು, ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಳೆಕಾಲ ದೇವಸ್ಥಾನ ಅಂದ್ರೆ ಕೆರೆಯಲ್ಲಿ ನೀರು ಬಂತು ಅಂದ್ರೆ ದೇವಸ್ಥಾನ ಒಳಗಡೆ ಗರ್ಭಗುಡಿ ಫುಲ್ ನೀರು ಇರ್ತಾ ಇತ್ತು ಮುಂಚೆ. ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ. ಈಗ ಸುಂದರವಾಗಿ ಕಾಣಿಸ್ತದೆ ನೋಡಿ. ಈಗ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗಿದ್ವಿ ಫ್ಯಾಮಿಲಿ. ಮೊದಲಿಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣ ತೆಂಗಿನಕಾಯಿಯನ್ನು ಮತ್ತು ಕೈಕಾಲು ತೊಳ್ಕೊಂಡ್ವಿ. ಆ ಪಕ್ಕದಲ್ಲಿ ಕೆರೆ ವ್ಯೂ ಒಂದು ಚೆನ್ನಾಗಿತ್ತು. ಕೆರೆಯಲ್ಲಿ ತಾವರೆ ಹೂಗಳು ಎಲ್ಲ ಬೆಳೆದಿದ್ವು. ಜೊತೆಲಿ ನೋಡಿ, ಇದು ಚೌಟ್ರಿ ಬೇರೆ ಇದೆ. ಮುಗಬಾಳ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದ ಚೌಟ್ರಿ ಇದು. ಮದುವೆ ಮತ್ತು ಸಮಾರಂಭಗಳಿಗೆ ಉಪಯೋಗಿಸ್ಕೋಬಹುದು. ಅಲ್ಲಿ ಅಶ್ವತ್ಥಕಟ್ಟೆ ನೋಡಿ, ಹಳೇ ಕಾಲದ ಅರಳಿ ಮರ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಬೆಟ್ಟದ ಜೇನುಗಳಂತೂ ತುಂಬಾ ಇದಾವೆ. ಓಕೆ, ಯಾರೇ ಬಂದರೂ ಮೊದಲಿಗೆ ಸೋಮೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊತಾರೆ. ತದನಂತರ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸೋಮೇಶ್ವರ ದೇವಸ್ಥಾನ ಬಂದು ರೋಡ್ಗೆ ಎಡಗಡೆ ಭಾಗದಲ್ಲಿದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಂದು ಹೊಸಕೋಟೆಯಿಂದ ಬರ್ತಾ ಬಲಗಡೆ ಭಾಗದಲ್ಲಿ ನಾವು ಕಾಣಬಹುದು. ಮೊದಲಿಗೆ ನಾವು ಹೋಗಿದ್ದು ಸೋಮೇಶ್ವರ ದೇವಸ್ಥಾನಕ್ಕೆ. ಓಕೆ, ಸೋಮೇಶ್ವರ ದೇವಸ್ಥಾನದಲ್ಲಿ ಶಿವ ಪರಮಾತ್ಮ ನೆಲೆಸಿದ್ದಾನೆ. ಆಚೆ ಕಡೆ ಅಂತೂ ಸುಂದರವಾಗಿ ಪಾರ್ಕ್ ಥರ ಮಾಡಿದ್ದಾರೆ. ಗಿಡಗಳೆಲ್ಲ ನೆಟ್ಟು ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಧರ್ಮಪತ್ನಿಯವರು ಬಸವಣ್ಣನ ಕಿವಿಯಲ್ಲಿ ಏನೋ ಹೇಳ್ತಾ ಇದ್ದಾರೆ. ಕೇಳಿದ್ರೆ ಏನೂ ಹೇಳಿಲ್ಲ, ಆ ಥರ ಹೇಳ್ಬಾರ್ದು ಅಂತ ಹೇಳಿದ್ರು. ಓಕೆ, ನನ್ನ ಮಗನು ನಮಸ್ಕಾರ ಮಾಡ್ತಾ ಇದ್ದಾನೆ. ನಾವು ಹೋಗಿದ್ದು ಸ್ವಲ್ಪ ಮಳೆ ತುಂತುರು ಬೀಳ್ತಾನೆ ಇತ್ತು. ಸೋಮೇಶ್ವರ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಮನಸ್ಸು ಉಲ್ಲಾಸವಾಗಿಬಿಡುತ್ತೆ ಸ್ನೇಹಿತರೆ. ಹೋಗಿದ ತಕ್ಷಣ ಅರ್ಚಕರು ಅರ್ಚನೆ ಮಾಡಿದ್ರು. ಅರ್ಚನೆ ಮಾಡಿ ಮಹಾಮಂಗಳಾರತಿ ಮಾಡಿಕೊಟ್ರು. ತುಂಬ ಚೆನ್ನಾಗಿ ದರ್ಶನ ಆಯಿತು ಸೋಮೇಶ್ವರ ಸ್ವಾಮಿದು. ಮೃತ್ಯುಂಜಯನಿಗೆ ಬೂದುಕುಂಬಳಕಾಯಿಯ ದೀಪ ಅಂದರೆ ಪ್ರಿಯ. ನಾವು ಹೋಗಿದ್ದು ಅಮಾವಾಸ್ಯೆ ದಿವಸ. ಬೂದಕುಂಬಳಕಾಯಿಯ ದೀಪ ಹಚ್ಚುವುದರಿಂದ ಮೃತ್ಯು ನಿವಾರಣೆ ಆಗುತ್ತೆ ಅಂತ ಹೇಳಿ ಪ್ರತೀತಿ ಇದೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮೋ ನಮಃ ಅಂತ ಹೇಳಿ ಮಂತ್ರವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಳ್ತಾ ಪರಮಾತ್ಮನ ದರ್ಶನವನ್ನು ಪಡೆದುಕೊಂಡ್ವಿ. ನನ್ನ ಮಗ ಅಂತೂ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅಲ್ಲಿರ್ತಕ್ಕಂಥ ಶಿಲ್ಪಕಲೆಯನ್ನೇ ನೋಡ್ತಾ ಇರ್ತಾನೆ. ಅದರ ಮೇಲೆ ಕಣ್ಣವನಿಗೆ. ಅದನ್ನ ಮುಟ್ಟಿ ನೋಡಿ ಸ್ಮೈಲ್ ಕೊಡ್ತಾನೆ. ಮಕ್ಕಳ ಸ್ಮೈಲ್ ನೋಡೋದೇ ಒಂದು ಚಂದ. ಅಲ್ಲಿ ಸ್ವಲ್ಪ ದೇವಸ್ಥಾನ ಒಳಗಡೆ ಕುತ್ಕೊಂಡು ಪರಮಾತ್ಮನ ಧ್ಯಾನ ಮಾಡಿಕೊಂಡು ತದನಂತರ ಸೋಮೇಶ್ವರ ದೇವಸ್ಥಾನದಿಂದ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನೋಡಿ, ಆ ರೋಡು ಕ್ರಾಸ್ ಮಾಡಿದ್ರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಬಟ್ ಹೈವೇ ಆಗಿರೋದ್ರಿಂದ ಯಾರು ರೋಡ್ನ ಕ್ರಾಸ್ ಮಾಡಕ್ಕೆ ಹೋಗೋದಿಲ್ಲ. ಸ್ಕೈ ವಾಕ್ ಮಾಡಿದ್ದಾರೆ. ಬಸ್ಸಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಆ ಸ್ಕೈ ವ್ಯಾಕ್ ಮೇಲೆ ಹೋಗ್ಬಿಟ್ಟು
ದೇವಸ್ಥಾನ ರೀಚ್ ಆಗ್ತಾರೆ. ಓಕೆ, ಕಾರಲ್ಲಿ ಏನಾದರೂ ಹೋಗಿದ್ರೆ ಸ್ವಲ್ಪ ಮುಂದೆ ಹೋಗಿ ಅಂಡರ್ ಪಾಸಲ್ಲಿ ತೊಗೊಂಡು ಯೂಟರ್ನ್ ಮಾಡ್ಕೊಂಡ್ಬಂದರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಮುಂದೆ ಬರ್ತೀವಿ. ಆ್ಯಕ್ಚುಲಿ ನಾವು ಹೋಗಿದ್ದು ಆಗಲೇ ಹೇಳ್ದಂಗೆ ಅಮಾವಾಸ್ಯೆ ದಿವಸ. ಅವತ್ತು ಭಗವಂತನಿಗೆ ಮೃತ್ಯುಂಜಯ ಹೋಮ ಎಲ್ಲ ಮಾಡಿದ್ರು. ನಾವು ಹೋಗಿದ್ದು ಟೈಮ್ಗೆ ಎಲ್ಲ ಹೋಮ ಮುಗ್ದಿತ್ತು, ಮಳೆ ಬೇರೆ ಬೀಳ್ತಾ ಇತ್ತು. ಅದೇ ಟೈಮ್ಗೆ ಹೊಸಕೋಟೆ MLA ಶರತ್ ಬಚ್ಚೇಗೌಡ ಸರ್ ಬಂದಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಮತ್ತೆ ದೇವಸ್ಥಾನ ಒಳಗಡೆ ಹೋದ್ವಿ. ನೋಡಿ ಭಗವಂತ ಯಾವ ಥರ ಕಾಣಿಸ್ತಾ ಇದ್ದಾನೆ ಅಂತ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ಎದ್ದು ಬರೋ ಥರ ಇದೆ. ಬಲ್ಲರೆ ಬಲ ಬಲ್ಲರೆ ಬಲ ಬಲ್ಲರೆ ರುದ್ರ, ಬಲ್ ಬಲ್ಲರೆ ಬಲ್ ಬಲ್ಲರೆ ರುದ್ರ. ವೀರಗಾಸೆ ಕೇಳಿರ್ತೀರಲ್ವಾ, ಯಾವ ಥರ ಇರುತ್ತೆ ವೈಬ್ರೇಷನ್ಸ್ ಅಂತ, ಆ ಥರ ಆಯಿತು ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ. ಅಲ್ಲಿ ದೇವಸ್ಥಾನದ ಎಡಗಡೆ ಗಣಪತಿ ಇದೆ, ಆಂಜನೇಯ ಸ್ವಾಮಿ ಮತ್ತು ಭದ್ರಕಾಳಿ 3 ದೇವರನ್ನು ನಾವು ನೋಡ್ಬೋದು. ಸ್ವಲ್ಪ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇತ್ತು, ಆದ ಕಾರಣ ಸ್ವಲ್ಪ ಸಮಯ ವೆಯ್ಟ್ ಮಾಡಿದ್ವಿ. ಪ್ರತಿ ಮಂಗಳವಾರ ಮತ್ತು ಅಮಾವಾಸ್ಯೆ ದಿವಸ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಇರುತ್ತೆ. ವಿಶೇಷವಾಗಿ ಮಧ್ಯಾಹ್ನ 1 ಗಂಟೆಯಿಂದ 3:30 ಇರುತ್ತೆ. ನಾವು ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋದ್ವಿ. ದೇವಸ್ಥಾನದ ಹಿಂದ್ಗಡೆನೆ ಪ್ರಸಾದ ಅಡುಗೆ ಶಾಲೆ ಇದೆ, ಅಲ್ಲಿ ಹೋದ್ವಿ. ಪ್ರಸಾದ ಮಾತ್ರ ಸೂಪರ್ ಚೆನ್ನಾಗಿತ್ತು. ಪ್ರಸಾದ ತೊಗೊಂಡು ಅಲ್ಲಿಂದ ಮತ್ತೆ ನಾವು ಹೊಸಕೋಟೆಗೆ ಬಂದ್ವಿ. ಇಲ್ಲಿಗೆ ಇವತ್ತು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.